ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎನೋಕ್ಸಪರಿನ್ ಇಂಜೆಕ್ಷನ್ 40 mg ಬಗ್ಗೆ. ಸೊ ನೋಡ್ರಿ, ಈ ಇಂಜೆಕ್ಷನ್ ಹೆಪಾರಿನ್ ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ರೀ. ಇದು ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸಿಗೆ ಬಿಲಾಂಗ್ ಆಗುತ್ತೆ? ಆಂಟಿಕೋಗುಲೆಂಟ್ ಮೆಡಿಕೇಶನ್ಸ್. ಸೊ ಇಂಜೆಕ್ಷನ್ ಏನು ಮಾಡುತ್ತಪ್ಪ ಅಂದ್ರೆ ನಿಮ್ಮ ಶರೀರದ ರಕ್ತ ಏನಿರ್ತೈತೆ ನೋಡ್ರಿ, ಅದನ್ನ ಕ್ಲಾಟ್ ಆಗ್ಲಿಕ್ಕೆ ಬಿಡಂಗಿಲ್ಲ, ರಕ್ತ ಜಾಮ್ ಆಗ್ಲಿಕ್ಕೆ ಬಿಡಂಗಿಲ್ಲ, ರಕ್ತ ತಿಳಿ ಮಾಡಿ ಯಾವಾಗ್ಲೂ ಹರಿಸ್ತಾ ಇರ್ತೈತೆ ರೀ, ರಕ್ತ ಕ್ಲಾಟ್ ಆಗ್ಲಿಕ್ಕೆ ಬಿಡಂಗಿಲ್ಲ ಈ ಇಂಜೆಕ್ಷನ್. ಈಗ ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಇಂಜೆಕ್ಷನ್ ಬರ್ದು ಕೊಟ್ಟಿರ್ತಾರ. ಸೊ ನೋಡ್ರಿ, ಮಹಿಳೆಯರಿಗೆ ಪದೇ ಪದೇ ಅಬೋರ್ಷನ್ ಮಿಸ್ಕ್ಯಾರೇಜ್ ಸಮಸ್ಯೆ ಆಗಾಕುಂತಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಸ್ಟ್ರೋಕ್, ನಿಮ್ಮ ತಲೆ ಒಳಗಡೆ ರಕ್ತ ಜಾಮ್ ಆಗಿ ನಿಮ್ಗೆ ಲಕ್ವಾ ಪ್ಯಾರಲೈಸಿಸ್ ಆಗೈತೆ ಅಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರ. ಇಲ್ಲ ಪಲ್ಮನರಿ ಎಂಬೋಲಿಸಮ್, ನಿಮ್ಮ ಎದೆ ಒಳಗಡೆ ವೇನ್ಸ್ ಇರ್ತಾವಲ್ಲ ಅಲ್ಲಿ ರಕ್ತ ಜಾಮ್ ಆಗಿ ನಿಮ್ಮ ಶ್ವಾಸಕೋಶದ ತೊಂದರೆ ಆಗೈತೆ ಅಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರ. ಇಲ್ಲ ಡೀಪ್ ವೆನಸ್ ಥ್ರೋಂಬೋಸಿಸ್, ನಿಮ್ಮ ಕಾಲಾಗ ನರಗಳು ಎಲ್ಲ ಉಬ್ಬಿ ಬಿಟ್ಟಾವ ಅಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರ. ಇಲ್ಲ ಹಾರ್ಟ್ ಅಟ್ಯಾಕ್, ನಿಮ್ಮ ಕೊರೋನರಿ ಆರ್ಟರಿ ಬ್ಲಾಕ್ ಆಗಿ ನಿಮ್ಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗೈತೆ ಅಂದ್ರೆ ಅವಾಗ ರಕ್ತ ಕರಗಿಸ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಈ ಇಂಜೆಕ್ಷನ್ ನೋಡ್ರಿ ನಿಮ್ಗೆ ಯಾವಾಗ ಮಾಡ್ಲಾಗ್ತೈತಲ್ಲ, ಇದು ರಕ್ತವನ್ನು ಈಸಿ ಫ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡಿಕೊಡ್ತೈತ್ರಿ. ಇದು ಬ್ಲಡ್ ತಿನ್ನರಂಗೆ ಕೆಲಸ ಮಾಡ್ತೈತಿ. ಎನೋಕ್ಸಪರಿನ್ ಇಂಜೆಕ್ಷನ್ ನೋಡ್ರಿ 40 mg ಮತ್ತು 60 ಮತ್ತು 80 mg ಪ್ರಮಾಣದಾಗನು ಸಿಗ್ತೈತ್ರಿ. ಸೊ ಇದ್ರ ಡೋಸೇಜ್ ಯಾವ ಪ್ರಕಾರ ಇರ್ತೈತಿ? ಸೊ ನೋಡ್ರಿ, ಡಾಕ್ಟರ್ ನಿಮ್ಮ ಪೇಷಂಟ್ ಯಾರು ಇರ್ತಾರ, ಅವ್ರ ವೇಟ್, ಅವ್ರ ಏಜ್, ಅವ್ರ ಹೆಲ್ತ್ ಕಂಡೀಷನ್ ಹೆಂಗಿದೆ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಇದನ್ನ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಸೊ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಉಪಯೋಗ ಮಾಡಬಹುದು. ಮತ್ತೆ ಎಷ್ಟು ದಿನ ಉಪಯೋಗ ಮಾಡಕ್ಕೆ ಹೇಳ್ಯಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೇಕಿರ್ತೈತಿ. ಈ ಇಂಜೆಕ್ಷನ್ ನೋಡ್ರಿ ನಿಮ್ಗೆ ನರ್ಸಿಂಗ್ ಸ್ಟಾಫ್ ಇಲ್ಲ ಡಾಕ್ಟರ್ ಕೊಟ್ರ ಮಾತ್ರ ತೋರಿ, ಸುಮ್ಮನೆ ಇವ್ರ ಕೈಯಾಗ ತೊಗೊಳಕ್ ಹೋಗ್ಬಾರ್ದ್ರಿ ಇಂಜೆಕ್ಷನ್ಸ್. ಮತ್ತೆ ಇಂಜೆಕ್ಷನ್ಸ್ ಹೆಂಗ್ ಮಾಡ್ತಾರ ಅಂದ್ರೆ ನೋಡ್ರಿ, ಸಬ್ಕ್ಯೂಟೇನಿಯಸ್ ಮತ್ತೆ ಇಂಟ್ರಾವಸ್ಕುಲರ್ ಯೂಸ್ ಅಂದ್ರೆ ನಿಮ್ಮ ತ್ವಚಾ ಮತ್ತು ಮಾಂಸದ ನಡಬರ್ಕೆ ಇಂಜೆಕ್ಷನ್ ಮಾಡ್ಬೇಕನ್ನೋದು ಇರ್ತೈತ್ರಿ. ಸೊ ಇದೇ ರೀತಿ ಮುಂದೆ ಕೂಡ ಶಾರ್ಟ್ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.